ಶೋಧನಾ ಕಮಿಟಿ, ಬೇಹುಗಾರಿಕೆ ಕಮಿಟಿ ಅಥವಾ ಬಹಳಷ್ಟು ಪ್ರತಿಭಟನೆಗಳಾಯ್ತು. ಇವೆಲ್ಲ ನಾನು ಬಹಳ ಸುಮಾರು 40 ವರ್ಷ ಆಯ್ತು ಈ ಪಾರ್ಟಿನಲ್ಲಿ. ಎಲ್ಲ ಚುನಾವಣೆಗಳಲ್ಲೂ ಸಹ ಮುಂದೆ ನಿಂತಿರ್ತೇನೆ. ಏನಾದರೂ ಗೊಂದಲಗಳು ಕಡಿಮೆ ಆಗಿದೆ ಅನ್ನೋದಿದ್ರೆ ಯಾವುದಾದ್ರೂ ಚುನಾವಣೆಯಲ್ಲಿ ಇದೇ ಮೊಟ್ಟ ಮೊದಲನೇ ಬಾರಿಗೆ. ಒಂದೇ ಒಂದು ಕಲ್ಲು ಬಿದ್ದಿರಲಿಲ್ಲ ಆಫೀಸಲ್ಲಿ. ಪ್ರತಿಭಟನೆ ಮಾಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರ್ತಕ್ಕಂಥ ಪಕ್ಷ, ಪಾರದರ್ಶಕವಾಗಿರ್ತಕ್ಕಂಥ ಪಕ್ಷ ಅಲ್ಲಿ ಬಂದು ಅವರ ಬೇಡಿಕೆಗಳನ್ನ ಮುಂದಿಡೋದ್ರಲ್ಲಿ ಏನು ತಪ್ಪಿಲ್ಲ. ಬಂದೆ ವಿಷ ಕುಡಿಯೋ ಮಟ್ಟಕ್ಕೆ ಹೋದ್ರು, ಮೈ ಮೇಲೆ ಸೀಮೆ ಎಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೊಳ್ಳೋ ಮಟ್ಟಕ್ಕೆ ಹೋದ್ರು, ಹೆಣ್ಮಕ್ಳುಗಳು ಒಂದು ಪ್ರತಿಭಟನೆ ಮಾಡಿದ್ರು. ಕೆಲವರಂತೂ ನೇರವಾಗಿ ಘೋಷಣೆ ಮಾಡಿದ್ರು, ನಾವು ಇರುವಂತಹ ಪ್ರೆಸೆಂಟ್ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡೋದಿಲ್ಲ ಅನ್ನುವಂಥದ್ದು. ತಾನೇ ದಿವಾಕರ್ ಬಾಬು ಘೋಷಣೆ ಮಾಡಿದ್ರು, ಯಾರು ಬಂದು ಪ್ರಚಾರ ಮಾಡಿದ್ರು ಕೂಡ ನಾನಂತೂ ಲಾಡ ಪರವಾಗಿ ನಿಲ್ಲಲ್ಲ ಅಂತ. ಇನ್ನು ಮಂಡ್ಯದಲ್ಲಿ ಆಗಿರುವಂತಹ ಸ್ಥಿತಿ ತಮಗೆ ಗೊತ್ತಿರುವಂತಹ ಸಂಗತಿನೇ ನಿಮ್ದು. ಇದೆಲ್ಲರೂ ಹೊರತಾಗಿ ತಾವು ಹೇಳ್ತಾ ಇದ್ದೀರಿ, ಏನು ಸಮಸ್ಯೆಗಳಾಗಿಲ್ಲ. ಹೊಸದು ಅಂತ ಏನು ಹೇಳಲಿಲ್ಲ. ಈ ಪಕ್ಷ ಅದನ್ನೆಲ್ಲ ಜೀರ್ಣ ಮಾಡ್ಕೊಂಡು ಬಂದಿದೆ. ಈ ಪಕ್ಷ ಕೇವಲ ಅಷ್ಟೊಂದು ನಾನು ಹೇಳಿದ ತಮಗೇನು ಅಂದ್ರೆ, ಹೋದ್ಸಲಿ ಪಕ್ಷದ ಕಚೇರಿಯನ್ನೇ ಪುಡಿ ಮಾಡಿಬಿಟ್ಟಿದ್ರು. ಈ ಸಲ ಆ ತರದ್ದೇನು ಆಗ್ಲಿಲ್ಲ. ಅಲ್ಲ, ಕೊನೆಗೆ ನೀವು ಹೇಳಿದ್ರಿ ಯಾರ್ಯಾರು ಗಲಾಟೆ ಮಾಡ್ತಾರೋ ಅವ್ರನ್ನ ಪಕ್ಷದ ಹರಿಪ್ರಸಾದ್, ಇಷ್ಟಂತರೂ ಹೋಗ್ತೀರಾ ಟಿಕೆಟ್ ಹಂಚಿಕೆಯನ್ನ ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು ಅಂತ, ಇನ್ನು ಸಿಸ್ಟಮ್ಯಾಟಿಕ್ ಆಗಿ ಮಾಡಬಹುದಾಗಿತ್ತು ನೀವು ಹೇಳ್ತಾ. ಯಾಕಂದ್ರೆ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಕನಸನ್ನ ಕಾಣ್ತಾ ಇರ್ತಕ್ಕಂಥ ಪಕ್ಷ ಹಂಚತಕ್ಕಂಥ ವ್ಯವಸ್ಥೆ ನೋಡಿ. ಅಷ್ಟೊಂದು ಪೂರ್ತಿ ಪ್ರೂಫ್ ಇಟ್ಕೊಂಡು ಮಾಡೋದು ಕಷ್ಟ. 40% ನೀವು ಕೊಟ್ಟಿದ್ದೀರಿ ನೋಡಿ, ಅದೇ ಬಹಳ ದೊಡ್ಡದು. ಬಂದೆ ಬೇರೆ ಪಕ್ಷದಲ್ಲಿ ಈ ತರ ತೀರ್ಮಾನ ಆದಾಗ ಬಂದು ಕೇಳಿ. ಈ ಪಕ್ಷದಲ್ಲಿ ಬಹಳ ಪಾರದರ್ಶಕತನ ಇಟ್ಕೊಂಡು ಇವರು ತೀರ್ಮಾನ ಮಾಡಿದ್ದಾರೆ, ಆದ್ರಿಂದ ಅದು ಬಹಳ ಚೆನ್ನಾಗಿದೆ. ಬಂದೆ ಚರ್ಚಿಲ್ ಎಲ್ಲೋ ಒಂದ್ ಕಡೆ ಹೇಳ್ತಾರೆ, ಸೊಸೈಟಿ ಪ್ರಿಪೇರ್ಸ್ ದ ಕ್ರಿಮಿನಲ್ ಕಮಿಟ್ಸ್ ಇಟ್ ಅಂತ ಹೇಳಿ. ಏನು ಸಾರ್ವಜನಿಕರು ಬಂದು ನಮ್ಗೆ ಹೇಳ್ತಾರೆ ಅದನ್ನ ಕೇಳೋ ಶಕ್ತಿನೂ ನಮ್ಗಿದೆ, ಅದನ್ನ ಜೀರ್ಣ ಮಾಡ್ಕೊಳ್ಳೋ ಶಕ್ತಿನೂ ಇದೆ. ಏನು ಇದೇನಾಗಿದೆ ಅಂದ್ರೆ, ಎಲ್ಲ ಮಾಧ್ಯಮದವರೆಲ್ಲ ಅವ್ರಿಗೆ ಹಾಟ್ ನ್ಯೂಸ್ ಬೇಕು ಅವ್ರಿಗೆ. ಯಾಕಂದ್ರೆ 24 hours ನಡಿಬೇಕು. ಜಗಳ ಮಾಡ್ತಾರೆ, ಅದನ್ನ ತೋರಿಸ್ತಾರೆ, ಅದರಲ್ಲೇ ಕೆಲವ್ರು ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾರೆ. ಒಂದು ರಾಜ್ಯದಲ್ಲಿ ಆತರ ಆಯ್ತು, ವೆಲ್ ಆರ್ಕೆಸ್ಟ್ರೇಡ್ ಅಜಿಟೇಷನ್ ಆಯ್ತು. ಅಲ್ಲಿ ಹೋದ್ರೆ ನನ್ನ ಫೈರ್ ಫೈಟಿಂಗ್ ಅಂತ ಕಳಿಸಿದ್ರು, ಅಲ್ಲಿ ಜಗಳನೇ ಇಲ್ಲ. ನೀವು ಹಿಂಗ್ ಗೊತ್ತಾ, ಮಾಧ್ಯಮದಲ್ಲಿ ಕೆಲಸದೇ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದೀರಿ. ಆಮೇಲೆ ಹಿಂಗ್ ಗೊತ್ತಾ, ಇಂಪಾಗಿ ತಂಪಾಗಿ ನಿಮ್ಗೆ ಏನು ಹೇಳದಂತ ಸಂದರ್ಭದಲ್ಲಿ ಬಹಳ ಖುಷಿ ಆಗುತ್ತೆ ರಾಜಕೀಯ. ತಪ್ಪು ನೋಡ್ರಿ, ಇದು ಸರಿ ಮಾಡ್ಕೊಳ್ಳಿ ಅಂತ ಪ್ರಶಾಂತ್ ಹೇಳಿದಂತ ಒಂದು ಮಾತು ನಿಜಕ್ಕೂ ವ್ಯಾಲಿಡ್ ಪಾಯಿಂಟ್. ಅದು ಅಧಿಕಾರಕ್ಕೆ ಬರುವಂತ ಹಪಾಪಿನಲ್ಲಿದ್ದೀರಿ ನೀವು, ಆ ಹೊಸ್ತಿನಲ್ಲಿದ್ದೀರಿ. ಒಂದಷ್ಟು ಶಿಸ್ತುಬದ್ಧವಾಗಿ ಟಿಕೆಟ್ ವಿತರಣೆ ಮಾಡಿ ಅರ್ಹರಿ ಕೊಡಿ ಎನ್ನುವಂಥದ್ದು. ಎಕ್ಸಾಂಪಲ್, ಭದ್ರಾವತಿನಲ್ಲಿ ಸಂಗಮೇಶ್ವರ ಬದಲಾಯಿಸುವಂತ ಅಗತ್ಯ ಏನಿತ್ತು? ಸಿಎಂ ಇಬ್ರಾಹಿಂ ಅವರಿಗೆ ಟಿಕೆಟ್ ಕೊಡುವಂತ ಅಗತ್ಯ ಏನಿತ್ತು? ನೀವು ಇರುವಂತ ಶಾಸಕರನ್ನು ಪಲಾಟ ಮಾಡಿದ್ದೀರಿ, ಕೊಡುವಂತರಿಗೂ ಕೂಡ ಸರಿಯಾದಂತರೂ ಕೊಟ್ಟಿಲ್ಲ. ನನಗೆ ಅನಿಸ್ತಾ ಇದೆ, ಟಿಕೆಟ್ ನೀಡಿಕೆ ವಿಚಾರದಲ್ಲಿ ಆಗಿರುವಂತಹ ಗೊಂದಲದಿಂದಲೇ ನಿಮಗೆ ಕನಿಷ್ಠ ಪಕ್ಷ 12 ರಿಂದ 15 ಸೀಟ್ಗಳಿಗೆ ಹೊಡೆತ ಬೀಳುತ್ತೆ ಅಂತ ಹೇಳಿದ್ದ. ಒಪ್ತೀರಾ ತಾವು? ಈಗ ನೋಡಿ, ಅದು ನಿಮ್ಮ ಅನಿಸಿಕೆ ಇರ್ಬೋದು, ನಮ್ಮ ಹಿರಿಯರಾದ ಕೆ ಶ್ರೀನಿವಾಸ್ ಅವರ ಅನಿಸಿಕೆ ಇರ್ಬೋದು. ಜನರ 2400 ಅರ್ಜಿಗಳಿತ್ತು ನಮ್ಮಲ್ಲಿ. 224 ಕ್ಷೇತ್ರಕ್ಕೆ 2400 ಅರ್ಜಿಗಳಿದ್ದಾಗ ಸಾಮಾನ್ಯ ಎಲ್ಲೋ ನನ್ ಕೈ ತಪ್ಪೋಯ್ತು ಅಂತ ಹೇಳಿ ಯಾರಾದ್ರೂ ಮಾಡಿರ್ತಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಇವತ್ತು ಬನ್ನಿ, ಮಹಿಳೆಯರು ಯಾರು ಸೋನಿಯಾ ಗಾಂಧಿ ಮನೆ ಮುಂದೆ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರು ಅಂದಲ್ಲ, ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಮಾಡ್ಲೇಬೇಕಲ್ಲ ಸರ್, ಪಕ್ಷದಲ್ಲಿ ಒಬ್ಬರಿಗೆ ಟಿಕೆಟ್ ಕೊಡಕ್ಕಾಗೋದು, 2400 ಜನಕ್ಕೆ ಟಿಕೆಟ್ ಕೊಡಕ್ಕಾಗೋದಿಲ್ಲ. 2400ರಲ್ಲಿ 224ನ ಆರಿಸೋದಿದೆ. ನೋಡಿ, ಕೆಲವು ಪಕ್ಷಗಳಿಗೆ ಕಡೆ ತನಕ 224 ಸೀಟ್ ಅರ್ಜಿಗಳು ಸಿಕ್ಕಿರಲಿಲ್ಲ. ಕೆಲವು ಪಕ್ಷದವರು ರಾಷ್ಟ್ರೀಯ ಪಕ್ಷ ಅನ್ಕೊಳ್ಳೋರು, ಅವ್ರ ಪರಿಸ್ಥಿತಿನೂ ಅದೇ ಇತ್ತು. 224 ಸೀಟ್ ಸಿಗ್ಲಿಲ್ಲ, ಅಭ್ಯರ್ಥಿಗಳಿರ್ಲಿಲ್ಲ. ಎಲ್ಲರೂ ಲೋನ್ ತಗೊಳ್ಬೇಕಾಗಿತ್ತು. ತೀರಾ ಪಾಪ ಸುದರ್ಶನ್ ಅಂತ ಒಬ್ಬ ಸಭ್ಯಸ್ಥರಿಗೆ ಅವ್ರು ಎಲ್ಲಾ ಸಂದರ್ಭದಲ್ಲೂ ನಿಮ್ ಪಕ್ಷ ಸಮರ್ಥನೆ ಮಾಡ್ಕೋಬೇಕು, ಎಲ್ಲಾ ಚಾನಲ್ ಕೂತ್ಕೊಂಡು ಮಾತಾಡಬೇಕು. ಅವರು ತೀರಾ ಅಧ್ಯಕ್ಷರ ವಿರುದ್ಧನೇ ಪತ್ರ ಬರೆಯ ಮಟ್ಟಕ್ಕೆ ಹೋದ್ರು. ಅಂದ್ರೆ ಅಷ್ಟು ಮನಸ್ಸು ನೋಯಿಸ್ಬಿಟ್ರಿ ಅಂತ ಟಿಕೆಟ್ ನೀಡಿಕೆ ವಿಚಾರದಲ್ಲಿ. ನೋಡಿ, ಕಾಂಗ್ರೆಸ್ ಪಕ್ಷ ಎಲ್ರಿಗೂ ಸಹ ಅವ್ರು ಕೊಡಬೇಕಾದಂಥದನ್ನ ಗೌರವನ್ನೆಲ್ಲ ಕೊಟ್ಟಿರುತ್ತೆ. ಅವರು 4 ಸಲ 5 ಸಲ MLC ಆಗಿದ್ರು, ಚೇರ್ಮನ್ ಆಗಿದ್ರು. ಪಾರ್ಟಿ ಇದು ಎಲ್ಲರೂ ಸಹ ಪರ್ಮನೆಂಟ್ ಆಗಿ ಯಾರು ಇರಕ್ಕಾಗೋದಿಲ್ಲ. ಯಾರ್ಯಾರಿಗೆ ಅವಕಾಶ ಎಲ್ಲೆಲ್ಲಿ ರಾಜಕೀಯವಾಗಿ ತೀರ್ಮಾನ ತೆಗೆದುಕೊಳ್ಬೇಕು ಅದನ್ನ ತಗೊಂಡಿರುತ್ತೆ. ಹರಿಪ್ರಸಾದ್ ಅವರೇ, ನಾನು ಕೊನೆಯ ಪ್ರಶ್ನೆಯನ್ನ ಕೇಳ್ತೀನಿ. ತುಂಬಾ ಅಂದ್ರೆ ನಮ್ಗೆ 1 ತಿಂಗಳಿನಿಂದ ನೀವು ಒಂದು ರೀತಿಯಾಗಿರ್ತಕ್ಕಂಥ ಒಂದು ರೆಡಿಮೇಡ್ ಫುಡ್ ಅನ್ನ ಕೊಡ್ತಾ ಇದ್ರಿ. ರಾಹುಲ್ ಗಾಂಧಿ ಇದಾರೆ, ಇಂಟೆಲಿಜೆನ್ಸ್ ಕಮಿಟಿ ರಿಪೋರ್ಟ್ಸ್ ಗಳಿವೆ, 10 ಕಮಿಟಿ ರಿಪೋರ್ಟ್ಸ್ ಗಳಿವೆ ಅಂತಕ್ಕಂಥದ್ದು. ಆದ್ರೆ ಸತ್ಯ ಇರ್ತಕ್ಕಂಥದ್ದು, ಕಡೆಯ ಗಳಿಗೆಯಲ್ಲಿ ಸಿದ್ದರಾಮಯ್ಯ ಪರಮೇಶ್ವರ್ ಜಂಟಿಯಾಗಿ ಟಿಕೆಟ್ ಅನ್ನ ಹಂಚಿಕೆ ಮಾಡ್ಕೊಂಡ್ಬಿಟ್ರು. ಉಳಿದ ಪ್ರಧಾನ ಕಾರ್ಯದರ್ಶಿಗಳೇ, ನೀವು ಇವತ್ತು ಸತ್ಯವನ್ನ ಹೇಳ್ತಿರೋ ಇಲ್ಲೋ ನಂಗೆ ಗೊತ್ತಿಲ್ಲ, ಆದ್ರೆ ಅನೇಕ ಪ್ರಧಾನ ಕಾರ್ಯದರ್ಶಿಗಳು ಕೇಂದ್ರ ಸಚಿವರ ಜೊತೆಗೆ
ನಿಮ್ಮ ಉಸ್ತುವಾರಿಗಳು ಕಡೆಯ ದಿನಗಳವರೆಗೂ ಕೂಡ ಮಾತುಕತೆಯನ್ನು ನಡೆಸಿರ್ಲಿಲ್ಲ. ಈಗ ಇಂಟರ್ನಲ್ ಡಿಸ್ಕಷನ್ಸ್ ಏನು ಅಂತ ನಾನು ಎಲ್ಲೂ ಹೇಳಲಿಕ್ಕಾಗೋದಿಲ್ಲ. ನಾನು ಹಲವಾರು ರಾಜ್ಯಗಳ ಉಸ್ತುವಾರಿ ವಹಿಸಿದ್ದೇನೆ, ಹಲವಾರು ಚುನಾವಣೆಗಳನ್ನು ಮಾಡಿದ್ದೇನೆ, ಕಷ್ಟಕರವಾದ ರಾಜ್ಯಗಳಲ್ಲೂ ಸಹ ಮಾಡಿದ್ದೇನೆ. ಸ್ವಾಭಾವಿಕ ಇದು. ಅಂದ್ರೆ ಬೇರೆ ಪಕ್ಷದಲ್ಲಿ ಯಾಕಿಲ್ಲ ಅಂತ ನೀವು ಕೇಳಬಹುದು. ನಮ್ಮಲ್ಲಿ ಸರ್ಕಸ್ ಅಲ್ಲಿ ಪ್ರಾಣಿಗಳಿಗೆ ಟ್ರೈನ್ ಮಾಡಿರ್ತಾರೆ ನೋಡಿ, ಹುಲಿ ಸಿಂಹ ರಿಂಗ್ ಲೀಡರ್ ನಿಂತ್ಕೊಂಡ್ರೆ ಕೂತ್ಕೊಳ್ಳುತ್ತೆ, ಅದು ಹಂಗಲ್ಲ ನಮ್ದು ಪಬ್ಲಿಕ್ ಅಲ್ಲಿ ಇರುತ್ತೆ. ಅವ್ರು ನಾವು ಟ್ರೈನ್ ಮಾಡಲ್ಲ, ಅವ್ರು ಯಾವಾಗ ಬೇಕು ಅವಾಗ ಪ್ರತಿಭಟನೆ ಮಾಡ್ತಾರೆ, ಯಾವಾಗ ಬೇಕು ಆ ಕೆಲಸ ಮಾಡ್ತಾರೆ. ಆದ್ರಿಂದ ನಮಗೂ ಬೇರೆ ಪಕ್ಷನ ಹೋಲಿಸಕ್ ಹೋಗ್ಬೇಡಿ. ನಮ್ ಡಿಸಿಪ್ಲಿನ್ ಬೇರೆ, ಬೇರೆ ಪಕ್ಷ ಡಿಸಿಪ್ಲಿನ್ ಬೇರೆ.